ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು. ಹೇ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು. ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು. ಗಂಜಿ ನಿನ್ನಡಿಯಲಿ ಅಡಗಿಕೊಳ್ಳುವುದೋ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು. ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು. ಶಕ್ತಿಯುಕ್ತ ಮುಕ್ತಿಯನ್ನು ಗಳಿಸಿಕೊಳ್ಳಲು ಶಕ್ತಿಯುಕ್ತ ಮುಕ್ತಿಯನ್ನು ಗಳಿಸಿಕೊಳ್ಳಲು ನೀರ ನೆರೆದ ಬಳ್ಳಿಯನ್ನು ಬೆಳೆಸಿಕೊಳ್ಳಲು ನೀರ ನೆರೆದ ಬಳ್ಳಿಯನ್ನು ಬೆಳೆಸಿಕೊಳ್ಳಲು ಹೇ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು. ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು. ಎಲ್ಲವನ್ನು ಕೊಟ್ಟಿರುವೆ ಏನು ಬೇಡಲಿ ಎಲ್ಲವನ್ನು ಕೊಟ್ಟಿರುವೆ ಏನ ಬೇಡಲಿ ಜಗವ ನಿನಗೆ ಬಿಟ್ಟಿರುವೆ ಏಕೆ ಕಾಡಲಿ ಜಗವ ನಿನಗೆ ಬಿಟ್ಟಿರುವೆ ಏಕೆ ಕಾಡಲಿ ಏಕೆ ಕಾಡಲಿ ಏಕೆ ಕಾಡಲಿ ಜಗವ ನಿನಗೆ ಬಿಟ್ಟಿರುವೆ ಏಕೆ ಕಾಡಲಿ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು. ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು. ಹೇ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು. ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು. ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು. ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು. ವೈಷ್ಣವಿ ಗೂಳಿ ನೀವೊಂದ್ಸರಿ ಮಾಡಿ, ನಾನು ತೀರಪ್ಪನ ಹತ್ರ ನಾವೆಲ್ಲೂ ಮಾಡಿಸ್ತೀನಲ್ಲ, ನೀವು ಹೀಗೆ ಮಾಡಿ, ನಿಮ್ಮ ಮೈಕ್ ನಾನು ಹಿಡ್ಕೋತೀನಿ ಮಾಡಿ. ಸೂಪರ್ ಅರ್ಚನಾ ಮ್ಯಾಮ್. ವೈಷ್ಣವಿ ಅದ್ಭುತ ಅಮ್ಮ. ಮತ್ತೊಂದು ನನಗೆ ಬಹಳ ಇಷ್ಟವಾದ ಹಾಡು, ನನಗೆ ಬಹಳ ಇಷ್ಟವಾದ ಕಂಪೋಸರು, ಬಹಳ ಇಷ್ಟವಾದ ಸಿಂಗರು ಹಾಡಿರೋದು ರಾಜು ಅವರು. ಆಹಾ ಏನು ಕಂಪೋಸ್ ಮಾಡಿದ್ದಾರೆ, ಏನು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಅದಕ್ಕೆ ಅವರ ಥಿಂಕಿಂಗ್ ಎಷ್ಟು ಡಿಫ್ರೆಂಟ್ ಅನ್ನೋದಕ್ಕೆ ಈ ಥರದ ಹಾಡುಗಳೇ ಸಾಕ್ಷಿ. ಇದನ್ನು ನಾನು ನಮ್ಮ ತಂದೆಯವರು ಬೇರೆ ಟ್ಯೂನಲ್ಲಿ ಹಾಡ್ತಾ ಇದ್ದಿದ್ದು ಕೇಳಿಸ್ಕೊಳ್ತಾ ಇದ್ದೆ ನಾನು ಆಲ್ ಮೈ ಚೈಲ್ಡ್ಹುಡ್. ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನೋ, ನಿನ್ನ ಇಚ್ಛೆಯಂತೆ ನಡುವೆ ಅಡ್ಡಿ ಮಾಡೆನೋ. ದೇವ ನಿನ್ನ ಮಾಯೆ ಗಂಜಿ
ಈ ಟ್ಯೂನೇ ಒಂಥರ ಟ್ರೆಡಿಷ್ನಲ್ ಟ್ಯೂನೇ ಕೇಳ್ಕೊಂಡು ಬೆಳೆದವಳು. ಇದನ್ನು ನಾನು ಫಸ್ಟ್ ಟೈಮು ಅವರ ಧ್ವನಿಯಲ್ಲಿ ಮತ್ತು ಸುನೀತಾ ಅವರ ಧ್ವನಿಯಲ್ಲೆಲ್ಲ, ಆಮೇಲೆ ರಾಣಿಯವ್ರ ಧ್ವನಿ, ಅನಿತಾ ಅವರ ಧ್ವನಿಯಲ್ಲಿ ಕೇಳಿದಾಗ ಒಂಥರ ಬೋಲ್ಡ್ ಅಂತಾರಲ್ಲ ಹಾಗೆ ನಾನು ಸೋತ್ಬಿಟ್ಟೆ. ಅರೆ ಈ ಥರ ಹಾಡನ್ನು ಈ ರೀತಿಯೂ ಕಂಪೋಸ್ ಮಾಡಬಹುದಾ ಅಂತ. ಸೊ ಅವ್ರು ಯೋಚನೆ ಮಾಡ್ತಿದ್ದ ರೀತಿಯೇ ಬೇರೆ, ಅವ್ರು ಕಂಪೋಸ್ ಮಾಡ್ತಾ ಇದ್ದಿದ್ದ ಶೈಲಿನೇ ಬೇರೆ. ಮಹಾನುಭಾವರು ರಾಜು. ಆ ಹಾಡುಗಾರಿಕೆನೂ ಅದ್ಭುತ. ಆ ಸಣ್ಣ ಸಣ್ಣ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಅಂದರೆ, ಆ ದೇವ ನಿನ್ನ ಮಾಯ ಗಂಜಿ, ಅವರು ಅದಕ್ಕೆ ಒತ್ತು ಕೊಟ್ಟು ಹಾಡ್ತಾರಲ್ಲ, ನಿನ್ನ ಇಚ್ಛೆಯಂತೆ ನಡೆವೆ. ಅವರು ಪದಗಳಿಗೆ ತುಂಬ ಒತ್ತು ಕೊಡ್ತಾಯಿದ್ರು. ಅನಂತಸ್ವಾಮಿಯವರು ಥರ ಅಲ್ಲ, ವಿಭಿನ್ನವಾಗಿ ಇವರು ಯೋಚನೆ ಮಾಡ್ತಾ ಇದ್ದಿದ್ದು, ಒತ್ತು ಕೊಡ್ತಾಯಿದ್ರು. ಅಡ್ಡಿಮ್ಮ ಅದೆಲ್ಲ ಎಷ್ಟು ಸುಂದರವಾಗಿ ಹಾಡ್ದ್ಯಮ್ಮ. ಹೇ ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಡೆನು, ನಿನ್ನ ಇಚ್ಛೆಯಂತೆ ನಡೆವೆ ನಡ್ಡಿ ಮಾಡೆನು. ಆಮೇಲೆ ಚರಣದಲ್ಲೂ ಅಷ್ಟೇ ಆ ಸಂಗತಿಗಳು, ಆ ಉರುಟುಗಳು ಹಾಡಿದ್ದು ಎಲ್ಲ ಅದ್ಭುತವಾಗಿತ್ತು. ಒಂದು ಕಡೆ ನೀನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅಂತ ನಂಗೆ ಅನಿಸಿದ್ದು ಅಂದರೆ, ಚರಣದ ಬಿಗಿನಿಂಗ್ ಹೇಳು, ಫಸ್ಟ್ ಚರಣದ್ದು. ಮುಕ್ತಿ ಮುಕ್ತಿ ನನ್ನ ಅಲ್ಲ, ಅದು ರೇ ಗ ಇರೋದದು. ಮುಕ್ತಿ ಮುಕ್ತಿ ನನ್ನ ನಾನು, ಮುಕ್ತಿ ಮುಕ್ತಿ ನನ್ನ. ಇಲ್ಲ, ನೀನು ಅದನ್ನು ಕೇಳಿ ಅದು ಕ್ರೊಮ್ಯಾಟಿಕ್ ಅಭ್ಯಾಸ ಮಾಡಬೇಕು ಅದಕ್ಕೆ. ಅದರಲ್ಲಿ ರಿಷಭ 2 ಗಾಂಧಾರ ಬರುತ್ತೆ, ರೇ ಗವನ್ ಗಾಟು ಬರುತ್ತೆ, ಆಯಿತಾ? ಸೊ ಅದು ತುಂಬ ಟ್ರಿಕ್ಕಿ ಜಾಗ ಅದು. ಸೊ ಅದನ್ನು ಹಾಡ್ತೀಯಾ ಈಗ ಅಂತ ಕೇಳಿಸ್ಕೊಂಡೆ. ಅದು ಗೊತ್ತಿತ್ತು, ಬಟ್ ಅದು ನನ್ನ ಕನ್ಫ್ಯೂಷನ್ ಇತ್ತು ಮ್ಯಾಮ್. ಓಕೆ, ಕನ್ಫ್ಯೂಷನ್ ಇದ್ದರೆ ನೀನು ಸೇಫಾಗಿ ಹಾಡಿದ್ಯಾ, ಪರವಾಗಿಲ್ಲ. ಓಕೆ, ಅದೇನು ಬ್ಲಂಡರ್ ಅಲ್ಲ, ಇಡೀ ಹಾಡನ್ನು ಅದ್ಭುತವಾಗಿ ಹಾಡಿದ್ಯಾ. ಗಾಡ್ ಬ್ಲೆಸ್ ಯು. ಇದೇ ರೀತಿ ಮುನ್ನುಗ್ತಾ ಇರಮ್ಮ. ಗೂಲ್. ತುಂಬ ಅದ್ಭುತವಾದ ಗಾಯನಮ್ಮ, ಏನು ಹೇಳಲಿಕ್ಕಿಲ್ಲ. ಮೆಲೋಡಿಯಸ್ ಸಿಂಗಿಂಗು ತುಂಬ ಇಷ್ಟ ಆಯಿತು ನನಗೆ. ಎಲ್ಲ ಸಂಚಿಕೆಗಳಲ್ಲೂ ನೀವು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾನೇ ಇದ್ದೀರಿ, ಮುನ್ನುಗ್ಗುತ್ತಲೇ ಇದ್ದೆ ನಿಮ್ಮ ಗೋಳಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ರಚನೆ ಯಾರ್ದಮ್ಮ ಇದು? KS ನರಸಿಂಹಸ್ವಾಮಿ ಅವ್ರದ್ದು. ವೆರಿ ಗುಡ್. ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ವ. ಸಾಹಿತ್ಯ ಮೊದಲ ಸಾಲುಗಳೇ ಭಾಳ ಅರ್ಥಪೂರ್ಣವಾಗಿದೆ. ದೇವರಿಗೆ ಎದುರ್ಕೊಳ್ಳೋದು ಬೇಕಾಗಿಲ್ಲ ಅಲ್ವಾ, ಹೆದರಿಕೆಯಿಂದ ಇರಬಾರ್ದು, ಭಕ್ತಿಯಿಂದ ಇರಬೇಕು, ಅದು ಸರಿ. ಆದರೆ ನಿನ್ನ ಇಚ್ಛೆ ಏನಿದ್ರು ಅದನ್ನ ನಾನೇನು ಅಡ್ಡಿ ಮಾಡಲ್ಲ ನಿನಗೆ ಅಂತ ಹೇಳುವಂಥದ್ದು ಮಾರ್ಮಿಕವಾದ ಅರ್ಥ. ಈ ಸಮಾಜಕ್ಕೆ ಬೇಕಾದಂಥದ್ದು ಅಲ್ವಾ. ಭಯದ ಮಗಳೇ ಭಕ್ತಿ ಅಂತ ಹೇಳ್ತಾರಲ್ಲ, ಭಯದಿಂದ ದೇವರನ್ನ ಒಲಿಸ್ಕೊಳಕ್ಕಾಗೋದಿಲ್ಲ ಅಲ್ವಾ. ಆದರೆ ನಿಜವಾದ ಭಕ್ತಿ, ಪ್ರೀತಿ ಎರಡೂ ಇದ್ದರೆ ದೇವರು ಒಲಿತಾನೆ. ದೇವ್ರನ್ನ ಯಾವುದೇ ಕೇಳಿದ್ರು ಎಲ್ಲ ಕೊಟ್ಟಿದ್ದಾನೆ ನಮಗೆ. ನಾವು ಕೊಟ್ಟಿರೋದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಬದುಕಿ ಮತ್ತೆ ಅವನ ಆಶೀರ್ವಾದ ಪಡ್ಕೊಳ್ಬೇಕು ಅಂತ. ಕವಿಗಳೆಲ್ಲ ಹಾಗೆ ಅದ್ಭುತವಾದನ್ನೇ ಕೊಡ್ತಾರೆ. ಇವತ್ತು ಹಾಡು ಸಾಹಿತ್ಯ ಅದ್ಭುತ, ಸಂಯೋಜನೆ ಅದ್ಭುತ, ನೀ ಹಾಡಿದ್ದು ಅದ್ಭುತ. ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಕ್ಸಲೆಂಟ್. ಆಲ್ ದ ಬೆಸ್ಟ್. ವೈಷ್ಣವಿ, ಹಾಂ ಅಕ್ಕ, ಖುಷಿನಾ? ಖುಷಿ. ಗುಡ್ ಲಕ್ಸ್ ನಿಮಗೆ. ಥ್ಯಾಂಕ್ ಯು.